ನಾನ್ ಹೇಳುದು ಪೋಕ್ಸೋ ಕಾಯ್ದೆ ನಂತರ ಹ್ಮ್ ಅದಕ್ಕೊಂದು ಫಂಡ್ ಅಂತ ರಿಲೀಸ್ ಮಾಡಿದ್ದಾರೆ. ಹ್ಮ್ ಹ್ಮ್ ನಮ್ಮ ಕರ್ನಾಟಕಕ್ಕೆ 667 ಕೋಟಿ ಫಂಡ್ ಬಂದಿದೆ ಓಕೆ ನಿರ್ಭಯ ಪ್ರಕರಣದ ನಂತರ ಓಕೆ ಯೂಸ್ ಮಾಡ್ಲಿಕ್ಕೆ. ಓಕೆ ನಾನ್ ಕೇಳುದು ಮಹಿಳೆಯರಿಗೆ ಅದಕ್ಕೆ ಹ್ಮ್ ಯಾಕೋಸ್ಕರ ಎಲ್ಲಿ ಯೂಸ್ ಮಾಡಿದ್ದಾರೆ, ಕರೆಕ್ಟ್ ಎಷ್ಟು ಯೂಸ್ ಕರೆಕ್ಟ್ ಮಾಡಿದ್ದಾರೆ, ಹೌದು ಈ ಲೆಕ್ಕಗಳು ಯಾರೂ ಕೊಡ್ತಾ ಇಲ್ಲ. ಹ್ಮ್ ರಾಜಕಾರಣಿಗಳು ಎಷ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂತು ಅಂತ ಹೇಳುದಿಲ್ಲ. ಹ್ಮ್ ನಾನ್ ಸಿಂಪಲ್ ಮ್ಯಾಟರ್ ಹೇಳಿದ ಒಂದು ಕ್ಯಾಮರಾ ಹಾಕ್ಲಿಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಹೇಳ್ತೇವೆ. ಇಲ್ಲಿ ಓಕೆ ಬಸ್ ಸ್ಟ್ಯಾಂಡಿಗೆ ಹೌದು ಹೇಳುವಾಗ ಡಿಸಿಪಿ ಟ್ರಾಫಿಕ್ ಹೇಳ್ತಾರೆ ಹ್ಮ್ ನಮಗೆ ಅದು ಆಗುದಿಲ್ಲ, ಸ್ಮಾರ್ಟ್ ಹೇಳುವಾಗ ನಗರ ಪಾಲಿಕೆ. ಹ್ಮ್ ನಾನ್ ಕೇಳುದು ಹಾಗಾದ್ರೆ ನಿರ್ಭಯ ಪ್ರಕರಣದಲ್ಲಿ ಹೌದು ಬಂದಂತ ಬಂದ ಫಂಡ್ ಅನ್ನು ನೀವು ಯಾವ್ದಕ್ಕೆ ಯೂಸ್ ಹೌದು ಮಾಡಿದೀರಿ? ಕರೆಕ್ಟ್ ಇದು ಕರೆಕ್ಟ್ ಯಾವನೇ ಒಬ್ಬ ಕ್ವಶನ್ ಕೇಳ್ತಾ ಇಲ್ಲ, ಯಾವನೊಬ್ಬ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹ್ಮ್ 667 ಕೋಟಿ ಅನುದಾನ ಕರ್ನಾಟಕ ಬಂದದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಮ್ ನೀವು ಮಹಿಳೆಯರಿಗೋಸ್ಕರ ಸಖಿ ಅಂತದೆಲ್ಲ ಮಾಡಿದ್ದಾರೆ. ಹ್ಮ್ ಆದ್ರೆ ಈ ಕ್ಯಾಮರಾಗಳಿಗೋಸ್ಕರ, ಈ ಹ್ಮ್ ರಕ್ಷಣೆಗೋಸ್ಕರ ಹ್ಮ್ ಆ ಫಂಡ್ ಅನ್ನು ಎಲ್ಲಿ ಬಳಕೆ ಮಾಡಿದಿರಿ? ಅದು ಓಕೆ ನನ್ಗೆ ಅನ್ನಿಸ್ತದೆ ಈ ಪೊಲಿಟಿಷಿಯನ್ ಮನೆಗೆ, ಅವರ ಹೆಂಡತಿಯರ ಮನೆಗೆ ಸೇಫ್ಟಿಗೆ ಕೊಂಡೋಗಿದಾರ ಗೊತ್ತಿಲ್ಲ. ಆದ್ರೆ ಸಮಾಜದಲ್ಲಿ ಅಂತೂ ನಮ್ಗೆ ಈಗ ಮೊನ್ನೆ ಆದ ಕಾಣ್ತಾ ಇಲ್ಲ ಘಟನೆ, ನಾನು ಲಾವಣ್ಯ ಅಂದು ಹ್ಮ್ ಆ ಬಿಸಿ ರೋಡ್ ಅಲ್ಲಿ ಒಂದು ಕ್ಯಾಮರಾ ಇಲ್ಲ. ಹೌದು ಇಲ್ಲಿ ನಮ್ದು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದೇ ಒಂದು ಕ್ಯಾಮರಾ ಇಲ್ಲ. ನೀವು ಹೌದು ಒಂದೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮರಾ ಇಲ್ಲ. ಹ್ಮ್ 112ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಮಹಿಳೆಯರು. ಹ್ಮ್ 112 ಕಾಲ್ ಮಾಡಿ ಅಲ್ಲಿ ಅಡ್ರೆಸ್ ತಗೊಳ್ಳುವಾಗ ಬ್ಯಾಂಗ್ಳೂರಲ್ಲಿ ಅವಳಿಗೆ ಅರ್ಥ ಆಗುದಿಲ್ಲ, ಇಲ್ಲಿ ಓಕೆ ಬರುವಾಗ ಹಾ 10 ಮಿನಿಟ್ಸ್ ಹೌದು ಆಗ್ತದೆ, ಹೌದು ಸರಿ ಘಟನೆಗಳು ನಡೆದು ಹೋಗ್ತದೆ. ಹೌದು ಹೌದು ನನ್ನ ಇದರಲ್ಲಿ ಮೊದಲು 100 ಇತ್ತು ಎಮರ್ಜೆನ್ಸಿ, ಹ್ಮ್ ಎಲ್ರಿಗೂ ಬಾಯಟ್ ಹೌದು 100ಕ್ಕೆ ಕಾಲ್ ಮಾಡುವ ಅಂತ. ಹೌದು ಹೌದು ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಪ್ಲೇಸ್ ಗೊತ್ತಾಗ್ತದೆ. ಇಲ್ಲಿ ನಮ್ಮ ಹತ್ರ ನಿಂತು ನೀವು ಎಲ್ಲಿ ಪ್ಲೇಸ್ ಅಲ್ಲಿ ಇದ್ದೀರಿ ಹ್ಮ್ ಅಥವಾ ಯಾವ ಜುರಿಸ್ಡಿಕ್ಷನ್ ಯಾರಿಗೆ ಗೊತ್ತಿರ್ತದೆ ಇದು? ಕರೆಕ್ಟ್ ಕರೆಕ್ಟ್ ನನ್ಗೆ ಹೌದು ಹೌದು 112ನ ಬದಲು ಹ್ಮ್ ಎಮರ್ಜೆನ್ಸಿ ಒಂದು ಮಹಿಳೆಯರಿಗೆ ಹ್ಮ್ ಉಂಟಂತೆ 181, ನನಗೆ ಗೊತ್ತಿಲ್ಲ. ಹ್ಮ್ ಎಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಉಂಟಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಸರಿ ಆಗ್ಬೇಕು ಹೌದೆಲ್ಲ ಕಾನೂನಾತ್ಮಕವಾಗಿ. ಕಾಂಪ್ಲಿಕೇಶನ್ಸ್ ಇದು ರಾಜಕಾರಣಿಗಳು ಮಾಡ್ಬೇಕಾದಂತದ್ದು. ಹೌದು ಹೌದು ಅವರು ಮಾಡಿದ್ರೆ ಜನಪ್ರತಿನಿಧಿ ಸರಿ ಆಗ್ತದೆ, ಅವ್ರು ಯಾವ್ದು ಮಾಡ್ತಾ ಇಲ್ಲ. ಹೌದು ಈಗ ಅದೇ ಲಾವಣ್ಯ ಇರಲಿ ಮತ್ತೆ ಮೊನ್ನೆ ಬೆಳ್ತಂಗಡಿಯಲ್ಲಿ ಒಂದು ರಿಕ್ಷಾ ಡ್ರೈವರ್ ಅತ್ಯಾಚಾರ ಮಾಡಿದ ಪ್ರಕರಣ, ಅದು ಹೊರಗಿನವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಕುಟುಂಬಸ್ಥರೇ ಪರಿಚಿತರೇ ಮಾಡಿದ್ದ, ರಿಕ್ಷಾ ಡ್ರೈವರು ಮನೆಯಲ್ಲೇ ಮಾಡಿದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಹೊರಗಿನವರಿಗೆ ಪೊಲೀಸರಿಗಾಗಲಿ ಸಾರ್ವಜನಿಕ ಆಗಲಿ ಯಾರು ಅವರು ಏನು ಮಾಡುವಂತ ಇಲ್ಲ. ಯಾಕಂದರೆ ಪ್ರಕರಣ ನಡೆದ ನಂತರವೇ ಗೊತ್ತಾಗೋದು. ಇಂತಹ ಹಿನ್ನೆಲೆಯಲ್ಲಿ ನೀವು ಈ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಹೆತ್ತವರಿಗೆ ಏನು ಒಂದು ಮೆಸೇಜ್ ಕೊಡ್ತೀರಿ? ಹೆಣ್ಣು ಮಕ್ಕಳ ಹೆತ್ತವರಿಗೆ ನಾನು ಹೇಳುದು, ಖಾಲಿ ಮಾರ್ಕ್ಸಿನ ಹಿಂದೆ ಹೋಗ್ಬೇಡಿ ನೀವು ಅಂತ. ಅಲ್ವಾ? ಮಾರ್ಕ್ಸಿನೊಟ್ಟಿಗೆ ಹ್ಮ್ ಸಮಾಜದಲ್ಲಿ ಹೇಗೆ ಬೆಳಿಬೇಕು ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೇಗೆ ಫೇಸ್ ಮಾಡಬೇಕು. ಹ್ಮ್ ಈಗ ಡ್ರಗ್ ಅವೇರ್ನೆಸ್ ಎಲ್ಲ ಮಾಡ್ತಾರೆ, ಕಮಿಷನರ್ ಹೌದು ಒಳ್ಳೆ ಮಾಡ್ತಾ ಇದ್ದಾರೆ. ಹ್ಮ್ ನಾನ್ ಕೇಳುದು, ಡ್ರಗ್ ಶಾಲೆಗಳಿಗೆ ಬರ್ತದೆ ಹೌದು, ಹ್ಮ್ ಮೂಲ ಎಲ್ಲಿಂದ ಹುಡುಕಿ ಅಂತ. ಅಲ್ವಾ? ತಂದು ಕೊಡುವವನು ನಮ್ಗೆ ಸ್ಟೂಡೆಂಟ್ ಹತ್ರ ಕೇಳ್ಬೋದು, ನಿನ್ಗೆ ಯಾರಿಗೆ ತಂದು ಕರೆಕ್ಟ್ ಕೊಡ್ತಾನೆ, ಕರೆಕ್ಟ್ ಅವನಿಂದ ಮೂಲ. ನಾವು ಮೂಲ ಯಾಕೆ ಹುಡುಕುದಿಲ್ಲ? ಪ್ರತಿಯೊಂದು ನೋಡಿ, ಇಲ್ಲಿ ಟ್ರಾಫಿಕ್ ಅಲ್ಸ ನೋಡ್ತೇವೆ, ಎಷ್ಟು ಮಹಿಳೆಯರು ಮಕ್ಕಳನ್ನ ಹಿಡ್ಕೊಂಡು ಬೇಡ್ತಾರೆ. ಅವ್ರ ಹತ್ರ ಹೌದು ಆಟಿಕೆಗಳು ಬರ್ತಾ ಉಂಟು, ಹೌದು ಅವ್ರೇನ್ ಪ್ರಾಡಕ್ಟ್ ಮಾಡುದಲ್ಲ. ಕರೆಕ್ಟ್ ಕರೆಕ್ಟ್ ಇದೆಲ್ಲಿಂದ ಬರ್ತದೆ? ಸರಿ ಹೌದು ಇದೆಲ್ಲ ಸಿಂಪಲ್ ಸಮಾಜ ಕಲ್ಯಾಣ ಇಲಾಖೆ ಅಂತೆ. ಹ್ಮ್ ಎಲ್ಲಿ ಕಲ್ಯಾಣ ಮಾಡ್ಲಿಕ್ಕೆ ಹೋಗ್ತಾರೋ ನಮಗ್ ಗೊತ್ತಿಲ್ಲ. ಅಲ್ವಾ? ಮಹಿಳಾ ಕಲ್ಯಾಣ ಇಲಾಖೆಗಳು, ಹ್ಮ್ ಅದಕ್ಕೆ ಒಂದು ಸಚಿವರು, ಹ್ಮ್ ಎಲ್ಲಿ ಮಹಿಳೆಯರ ಕಲ್ಯಾಣ ಮಾಡ್ತಾ ಇಲ್ಲ. ಆದ್ರೆ ಹ್ಮ್ ಮಹಿಳಾ ಆಯೋಗ ಸ್ವಲ್ಪ ಕಾಣ್ತಾ ಉಂಟು. ಓಕೆ ಈ ಇತ್ತೀಚಿನದೇ ಓಕೆ ಕೋಣದು ಸ್ವಲ್ಪ ಮಹಿಳಾ ಆಯೋಗ, ಓಕೆ ಆದ್ರೆ ಗೊತ್ತಿಲ್ಲ ಎಂಡ್ ರಿಸಲ್ಟ್ ನನಗೆ ಗೊತ್ತಿಲ್ಲ. ಆಯೋಗ ಕಾಣ್ತಾ ಉಂಟು. ಹ್ಮ್ ಮಹಿಳಾ ಇಲ್ಲ ಸಚಿವೆ, ಅದಕ್ಕೆ ಒಂದು ಎಲ್ಲ ಎಸ್ಕಾಟ್ ಅವರಿಗೆಲ್ಲ ಕೊಡ್ತಾರೆ. ಹ್ಮ್ ಅದು ನೀವು ಮಹಿಳೆಯರಿಗೋಸ್ಕರ ಏನ್ ಮಾಡಿದೀನಿ ಅಂತ ಪ್ರಶ್ನೆ. ಕರೆಕ್ಟ್ ನಾನ್ ಖಾಲಿ ಮಹಿಳೆಯರು ಹೇಳುವಾಗ ಗಂಡಸರನ್ನು ದೂರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಆಯೋಗಕ್ಕೆ ಹೌದು ಮಹಿಳಾ ಆಯೋಗ ಹೌದು ಇದು ಹೌದು ಉಂಟು, ಯಾವುದು ಜವಾಬ್ದಾರಿ ಮಕ್ಕಳ ಕಲ್ಯಾಣ ಇಲಾಖೆ. ಹ್ಮ್ ಏನ್ ಮಾಡ್ತಾ ಉಂಟು? ಇಲ್ಲಿ ಸಹ ಕೆಲವು ಇಲಾಖೆಗಳು ಉಂಟು ಮಕ್ಕಳದ್ದು, ಏನ್ ಅಲ್ವಾ? ಮಾಡ್ತಾರಂತ ನಮಗ್ ಗೊತ್ತಿಲ್ಲ. ಯಾವ ಹೌದು ರೀತಿ ಕಲ್ಯಾಣ ಮಾಡ್ತಾರೆ ನಮಗ್ ಗೊತ್ತಿಲ್ಲ. ಅಲ್ವಾ? ಇವರೆಲ್ಲ ಒಟ್ಟು ಸೇರ್ಬೇಕು, ಪಬ್ಲಿಕ್ ಹ್ಮ್ ಅನ್ನು ಕರಿಬೇಕು. ಎಲ್ಲಿಯಾದ್ರೂ ಒಂದು ಇವರು ಮೀಟಿಂಗ್ ಮಾಡಿದ್ದು ಉಂಟಾ? ಮಹಿಳಾ ಕಲ್ಯಾಣ ಇಲಾಖೆ ಆಗ್ಲಿ ಹ್ಮ್ ಕೆಲವೆಲ್ಲ ಉಂಟು, ಅವರಿಗೆ ಏನು ಮಾಡ್ಬೇಕಂತ ಅವರಿಗೆ ಗೊತ್ತಿಲ್ವಾ ಅಂತ? ಗೊತ್ತಿಲ್ಲ. ಅಲ್ವಾ? ಗೊತ್ತಿಲ್ಲ. NGOs ಇರ್ತಾರೆ ಅಥವಾ ಹ್ಮ್ ಕೆಲವರೆಲ್ಲ ಅವ್ರದ್ದು ಗ್ರೂಪ್ಗಳೆಲ್ಲ ಉಂಟು. ಆ ಹುಡುಗಿಯರಿಗೆ ತರಬೇತಿ ಇಲ್ಲ. ನಾವು ಹೆಲ್ಪ್ ಮಾಡ್ತೇವೆ, ಅವರು ಕರೆಯುವಾಗ ಹೆಲ್ಪ್ ಮಾಡ್ತೇವೆ. ಹ್ಮ್ ಆದ್ರೆ ನೀವು ಸ್ವಲ್ಪ ಪಬ್ಲಿಕ್ ಅನ್ನು ಸಹ ಯೂಸ್ ಮಾಡ್ಕೊಳ್ಳಿ, ಕರೆಕ್ಟ್ ಸೋಷಿಯಲ್ ವರ್ಕರ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಯಾರು ಬರುದಿಲ್ಲ ಹೇಳುದಿಲ್ಲ. ಹೌದು ನೀವು ಗುಟ್ಟಾಗಿ ನೀವೇ ಮಾಡ್ಕೊಂಡು ಹೋದ್ರೆ ಸಮಾಜಕ್ಕೆ ಏನ್ ಗೊತ್ತಾಗ್ತದೆ? ಹೌದು ಎಲ್ಲರನ್ನು ಹೌದು ಬಳಕೆ ಮಾಡಿ ಅಲ್ಲ. ಹೌದು ಖಾಲಿ ನೀವು ಅಧಿಕಾರಿಗಳು ಸರಿ ಇಲ್ಲ. ನಾನು ಹೇಳಿದ ಪೊಲಿಟಿಷಿಯನ್, ನೀವು ಅಧಿಕಾರಿಗಳಿಗೆ ಇಂಟರ್ಫಿಯರ್ ಆಗ್ಬೇಡಿ. ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಕ್ವಶನ್ ಕೇಳಿ. ಹ್ಮ್ ಪ್ರತಿಯೊಬ್ಬರು ನೀವು ಟ್ರಾನ್ಸ್ಫರ್ ಹೌದು ಮಾಡುದಲ್ಲಿ ಹೌದು ಇದ್ದೀರಿ. ಹೌದು ಒಂದು ಹೌದು ಒಳ್ಳೆ ಕೆಲಸ ಮಾಡುವ ಟ್ರಾನ್ಸ್ಫರ್, ನಿಮ್ಮ ವೈಯಕ್ತಿಕ ನಿಮ್ಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುದಿಲ್ಲ ಹೇಳುವಾಗ ಟ್ರಾನ್ಸ್ಫರ್. ಕರೆಕ್ಟ್ ಕರೆಕ್ಟ್ ನಾನ್ ಹೇಳುದು, ಕಮಿಷನರ್ ಬಂದ ನಂತರ ಇಲ್ಲಿ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲಾ ಕಡಿಮೆ ಆಗಿದೆ. ಯಾಕೆ ನಾವು ಸಹ ಹೌದು ಹೋಗ್ತಾ ಇದ್ದವು ಹೌದು ಇಲ್ಲಿಗಲ್ ಆಕ್ಟಿವಿಟೀಸ್, ಹೌದು ರೈಡಿಗೆ ಹೋಗ್ತಿದ್ದೇವೆ ನಾವು, ಈಗ ಇಲ್ಲ. ಹೌದು ಯಾಕೆಂದ್ರೆ ಅಲ್ವಾ? ನಮ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ನಿಯಂತ್ರಣಕ್ಕೆ SP ಬಂದಿದೆ. ಅವರು ಹ್ಮ್ ಕಾನೂನಾತ್ಮಕವಾಗಿ ಕರೆಕ್ಟ್ ಮಾಡ್ತಾ ಇದ್ದಾರೆ, ಹ್ಮ್ ರಿಯಲ್ ಮಾಡ್ತಾ ಇದ್ದಾರೆ. ಹೌದು ಬಿಡಿ ಎಲ್ಲ ಕೆಲಸ ಮಾಡ್ಲಿಕ್ಕೆ, ಕರೆಕ್ಟ್ ಎಲ್ಲ ನೀವು ಕರೆಕ್ಟ್ ಹೌದು ಇನ್ಫ್ಲೂಯೆನ್ಸ್ ಮಾಡುದು. ನಾನು ಹೌದು ಇಲ್ಲಿ ಉಸ್ತುವಾರಿ ಸಚಿವರಿಗೆ ಹೇಳಲೇಬೇಕು, ಹ್ಮ್ ಎಲ್ಲದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಡಿ. ಅಲ್ವಾ? ಸ್ವಲ್ಪ ನೋಡಿ, ಒಳ್ಳೆ ಹೌದು ಹೌದು ಅಧಿಕಾರಿಗಳು ಹೌದು ಕೆಲಸ ಮಾಡ್ಲಿಕ್ಕೆ ಬಿಡಿ.
ನಿಮ್ಮವರಿಗೆ ಪ್ರಾಬ್ಲಮ್ ಆಯ್ತು ಅಂತ ಅವರನ್ನು ವೈಯಕ್ತಿಕವಾಗಿ ಹೌದು, ಟ್ರಾನ್ಸ್ಫರ್ ಮಾಡಬೇಡಿ. ದ್ವೇಷ ಸಾಧನೆ ಅದೇ ಮಾಡ್ತಾರೆ. ಹೇಳುದು, ಹಾಗೆ ಮಾಡಬೇಡಿ ಅಂತ ಹೇಳುದು. ಅವರನ್ನು ಕೆಲಸ ಮಾಡ್ಲಿಕ್ಕೆ ಬಿಡಿ. ಹೌದು. ಈ ಸಲ ಅಂತೂ ನನ್ಗೆ ನಾವು ಕಂಡದ್ರಲ್ಲಿ ಕಮಿಷನರ್ ಮತ್ತು SP ಅವರು ತುಂಬಾ ಕಾನೂನಾತ್ಮಕವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನನ್ಗೆ ಬೇರೆಯವರದ್ದು ಗೊತ್ತಿಲ್ಲ, Correct. ಅವರಿಗೆ ತೊಂದರೆ ಆಗ್ತಾ ಉಂಟಾ ಇಲ್ಲಿಗಲ್ ಆಕ್ಟಿವಿಟೀಸ್ ಗೊತ್ತಿಲ್ಲ. okay. ನಮ್ಮ ಕೆಲಸಗಳು ಸ್ವಲ್ಪ ತುಂಬಾ ಕಡಿಮೆ ಆಗಿದೆ, Okay. ತುಂಬಾ ಕಡಿಮೆ ಆಗಿದೆ. ಒಳ್ಳೆ ಕೆಲಸ ಹ್ಯಾಂಡಲ್ ಒಳ್ಳೆ- ಮಾಡ್ತಾ ಇದ್ದಾರೆ. Yes. ಹೌದು ಹೌದು ಮತ್ತೆ ರಾಜಕಾರಣಿಗಳು ಯಾವ್ದಕ್ಕೂ ಇನ್ವಾಲ್ವ್ಮೆಂಟ್ ಆಗ್ಬಾರ್ದು, ರಾಜಕಾರಣಿಗಳು ಸಹ ನಿಲ್ಲಿಸ್ಬೇಕು ನಾವು. ಒಳ್ಳೆ ಹೌದು. ನಾನು ಇತ್ತೀಚೆಗೆ ಇದು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುದು, ನನಗೆ ಬಂದ ಮಾಹಿತಿ ಕಮಿಷನರ್ ಮತ್ತು SP ಅವರನ್ನು ಕಳಿಸ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಯಾಕೆ ಅಂತ. ನಗರ ಅಲ್ವಾ? ಪಾಲಿಕೆ ಕಮಿಷನರ್ ಕಳಿಸಿ ಆಯ್ತು. ಹೌದು. ನಿಮ್ಮ ವೈಯಕ್ತಿಕ ತೀಟೆಗೆ, ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ, ನಿಮ್ಮ ಇಲ್ಲಿಗಲ್ ಆಕ್ಟಿವಿಟೀಸ್ಗೋಸ್ಕರ ಒಳ್ಳೆ ಅಧಿಕಾರಿಗಳು ನೀವು ಮಾಡಬೇಡಿ. ಈಗ ನಾವು ಸುರಕ್ಷತೆ ಅಂತ ಹೇಳ್ತೇವೆ, ಕಮಿಷನರ್ ಮತ್ತು SP ಬಂದ ಮೇಲೆ ಹೌದು. ಹೆಣ್ಣು ಮಕ್ಕಳಿಗೆ ತುಂಬಾ ಸುರಕ್ಷತೆ ಉಂಟು. ನಾನು ಹೌದು. ಪರ್ಸನಲ್ ಬಿಟ್ಟು Okay. ಎಲ್ಲಿಯೂ ಗ್ಯಾಂಗ್ ವಾರ್ ಆಗ್ಲಿಲ್ಲ. Correct. ರಾತ್ರಿ ಹೋಗುವಾಗ ಚುಡಾಯಿಸುದು, ಅವಳ ಮೈಗೆ ಬೀಳುದು, ಗ್ಯಾಂಗ್ ರೇಪ್ ಇದೆಲ್ಲ ಆದ್ರೆ ಅವ್ರು ಕಂಟ್ರೋಲ್ ಮಾಡ್ಬೇಕು. ಹೌದು, ಫ್ಯಾಮಿಲಿ ಹೌದು, ಮ್ಯಾಟರ್ ಅಲ್ಲಿ ಬರುವಾಗ ಮತ್ತೆ ಗೊತ್ತಾಗೋದು ಹೌದು, ಏನು ಅಂತ correct, ಗೊತ್ತಿರುವುದಿಲ್ಲ. ಹೌದು, ಎಲ್ಲಿ ಆಗ್ತಾ ಇಲ್ಲ, ಅದನ್ನ ನಿಮ್ಗೆ ಇಷ್ಟ ಇಲ್ಲದ ನಾವೇನ್ ಮಾಡ್ಬೇಕು? ನೀವೇ ತರುದು ಒಳ್ಳೆ ಅಧಿಕಾರಿಗಳು ಅಂತ. ಕನಿಷ್ಠ ಅವರದ್ದು 2 ವರ್ಷ ಆಗ್ಲಿಕ್ಕೆ ಬಿಡಿ, ಅವರು Correct. ಪ್ರಮೋಷನ್ ಆಗುವ ಕಳಿಸಿ. ಹೌದು, ನಿಮ್ಮ ಹೌದು, ಮಾತು ಕೇಳಲಿಲ್ಲ, ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡ್ಲಿಲ್ಲ, ಇಲ್ಲಿಗಲ್ ಈಗ ಹೌದು. ನೋಡಿ Favor ಮಾಡ್ಲಿಲ್ಲ ಅಂತ. ಹೊಯ್ಗೆ ಇಲ್ಲ, ದಂಧ ಇಲ್ಲ, ಯಾವುದೂ ಇಲ್ಲ. ಹ್ಮ್. ನಾನು ಔಟ್ ಆಫ್ ದ ಟಾಪಿಕ್ ಹೇಳ್ತಾ ಇದ್ದೇನೆ. Okay. ಖಾಲಿ Yeah. ಮಕ್ಕಳು ಮಾತ್ರ ಅಲ್ಲ, ಎಲ್ಲಾ ಮಕ್ಕಳು ಪೊಲಿಟಿಷಿಯನ್ ಹಿಂದೆ ಹೋಗುದಲ್ಲ. ಹೌದು, ಹೌದು. ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಗಮನ ಕೊಡಿ, ಹ್ಮ್. ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಹೆಣ್ಣು ಮಕ್ಕಳಿಗಂತೂ ನಾನು ಹೇಳುದು, ಕೆಲವು ಕಡೆಗಳಲ್ಲಿ ಹೌದು ಕೆಲಸದ ಹತ್ರ ಎಲ್ಲ ಕೆಲವು ಕಡೆಗಳಲ್ಲಿ ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅನಿವಾರ್ಯ ಮಾಡ್ತಾ ಇದ್ದಾರೆ. ಹ್ಮ್. ಜವಾಬ್ದಾರಿ ಯಾರು? ಹೆಣ್ಣು ಮಕ್ಕಳು ಸಹ ಬಂದು ಮಾತಾಡ್ತೀರಾ ನೀವು? ಹೌದು. ಯಾರು ಮಾತಾಡುದಿಲ್ಲ, ಯಾರು ಅದೇ. ಮುಂದೆ ಬರುವುದಿಲ್ಲ, Correct. ಹೌದು. ಯಾರು ಮುಂದೆ ಬರುವುದಿಲ್ಲ. ಮುಂದೆ ಬಂದು ಮಾತಾಡಿ ಅಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳು ಅನ್ಯಾಯದವರು ಮುಂದೆ ಬಂದು ಮಾತಾಡ್ತಾ ಇದ್ದಾರೆ, ಯಾರು ಮಾತಾಡುದಿಲ್ಲ. ಬನ್ನಿ, ಹೊರಗೆ ಬನ್ನಿ. ಹ್ಮ್. ಎಷ್ಟೋ ಜನರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವೆಲ್ಲ ಎಕ್ಸ್ಪೋಸ್ ಮಾಡಿ ಎಲ್ಲ ಹೆಣ್ಣು ಮಕ್ಕಳನ್ನು ಮಾಡುದಲ್ಲ. ಕೆಲವು ವಿಷಯದಲ್ಲಿ Correct, ಏನ್ correct. ಪ್ರೈವೇಸಿ ಉಂಟು ಅದನ್ನು ಪ್ರೈವೇಸಿ ಇಟ್ಕೊಂಡೇ ನಾವು ಹೋರಾಟ ಮಾಡ್ತೇವೆ. ಹ್ಮ್. ಯಾರು ಮುಂದೆ ಬರ್ತಾರೆ? ಯಾರು ಬರುವುದಿಲ್ಲ. ಹಾಗಾಗಿ ನಾನು ಹೇಳುದು ನೋಡಿ, ಬೇಸರ ಆಗ್ತಾ ಇತ್ತೆ. ಪ್ರತಿಯೊಂದು ಸಂಘಟನೆಗಳು, ಹೆಣ್ಮಕ್ಕಳ ಸಂಘಟನೆಗಳು ಉಂಟು, ಹ್ಮ್. ಪ್ರತಿಯೊಂದು NGOsಗಳು ಉಂಟು, ರಾಜಕೀಯ ಪಕ್ಷದಲ್ಲಿ ಮಹಿಳಾ ವಿಂಗ್ಗಳೇ ಹೌದು, ಉಂಟು. ಹೌದು, ಹೌದು, ಯಾವ ಹೌದು. ವಿಂಗ್ಗಳು ಯಾವುದಕ್ಕೆ ಮಾತಾಡ್ತೇವೆ? ರಾಜಕೀಯ Correct. ಮಾತಾಡ್ಲಿಕ್ಕಿದ್ರೆ ರಾಜಕೀಯ ಮಾತ್ರ. ಅಲ್ಲಿ ಹೋದ್ರು ವಿಂಗ್ಗಳು, ಹೌದು. ನಾವಿದ್ದೇವ ಅಂತ. ಹ್ಮ್. ಅದು ನಿಮ್ಮ ಬಿಟ್ಟು ವಿಂಗ್ ಏನ್ ಮಾಡ್ತಾ ಉಂಟು? ನಿಮ್ಮ ಪೊಲಿಟಿಷಿಯನ್ ತಪ್ಪು ಮಾಡುವಾಗ ನೀವು ಹೇಗೆ ಧ್ವನಿ ಎತ್ತೀರಾ? ನಿಮ್ಮ ಪಕ್ಷದಲ್ಲಿ ಅನ್ಯಾಯ ಆಗುವಾಗ, ಉದಾಹರಣೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಎಷ್ಟು ರಕ್ಷಣೆ ಉಂಟು? ಅಲ್ವಾ? ಒಂದು ಸ್ಟೇಷನ್ಗೆ ಹೋದ್ರೆ ಕೆಲವು ವಾಶ್ರೂಮ್ಗಳು ಇರುವುದಿಲ್ಲ, ಪ್ರೈವಸಿ ಇರುವುದಿಲ್ಲ. ಇದು ನಾನ್ ಕಂಡುಕೊಂಡಂತದ್ದು. ಹ್ಮ್. ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಹೇಳುವಾಗ ನಮ್ಗೆ ನೋವಾಗ್ತದೆ. Correct, correct. ಫಸ್ಟ್ ನೋಡಿ, ಎಕ್ಸಾಂಪಲ್ ಮಹಿಳೆಯರು, ಅವ್ರು ಸಹ ಬಂದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮಹಿಳೆಯರು ಹೌದು, ಹೌದು. ನಿಲ್ಲಿಸ್ತಾರಲ್ಲ ಸಂಜೆ ಇವರನ್ನು ಟ್ರಾಫಿಕ್ಗೆಲ್ಲ. ಹೌದು, ಒಂದು ಹೌದು. ವಾಶ್ರೂಮ್ ಹೌದು, ಉಂಟಾ? ಹೌದು. ಎಲ್ಲಿ ಹೋಗ್ಲಿಕ್ಕೆ ಅವರು? Correct, correct. ಅವರಿಗೆ ಏನ್ ಸೇಫ್ಟಿ ಉಂಟು? ಅದೇ. ಖಾಲಿ ಯೂನಿಫಾರ್ಮ್ ನೋಡಿ ರಾತ್ರಿ ಗಾಡಿಯಲ್ಲಿ ಹೋಗ್ಬೇಕು ವಿನಃ ಹ್ಮ್. ಅವರಿಗೆ ಏನ್ ಸೇಫ್ಟಿ ಉಂಟು? ಏನಿಲ್ಲ, ಹೌದು, correct, correct. ಏನಿಲ್ಲ. ಏನಾದ್ರೂ ವ್ಯವಸ್ಥೆ ಮಾಡಿದೀರಾ ರಾಜಕಾರಣಿಗಳು? ಅವರಲ್ಲಿ ನಿಲ್ತಾರಲ್ಲ ರಾತ್ರಿ ಇದು ಟ್ರಾಫಿಕ್ ಅಲ್ಲಿ, ಹೌದು, ಮಳೆ ಹೌದು, ಅದು ಇದು, ಹೌದು. ಮಳೆ, ಅವ್ರ ಬಿಸಿಲು ಪೊಲೀಸ್ ಅಂತ. ಡ್ಯೂಟಿ, ಅವ್ರು ಬಂದದ್ದು ಅದಕ್ಕೆ ಮಾಡಬೇಕು. ಸರಿ, ಹ್ಮ್. ಪ್ರತಿಯೊಬ್ಬರಿಗೆ ಅವ್ರದ್ದು ಪರ್ಸನಲ್ ಲೈಫ್ ಉಂಟಲ್ಲ. Correct, correct. ಕಾರ್ಪೊರೇಷನ್ ಇದ್ರೆ ಕಾರ್ಪೊರೇಷನ್ ಒಳಗೆ ಹೋಗ್ಬೇಕು, ಮಾಲ್ ಇದ್ರೆ ಅಲ್ಲಿ. ಆಗ ನಿಮ್ದೇನಲ್ಲಿ ಫೆಸಿಲಿಟಿ ಏನ್ ಮಾಡಿ ಕೊಟ್ಟಿದ್ರಿ? ಖಾಲಿ ಒಂದು ಕೊಡೆ ಇಟ್ಕೊಂಡು ನಿಲ್ಲಿಕ್ಕ? Correct, correct. ಎಲ್ಲವನ್ನು ನೋಡ್ಕೊಳ್ಳಿ, ತಪ್ಪಾದದನ್ನು ಹೇಳಿ, ಆದ್ರೆ ಅವರಿಗೆ ಸಹ ವ್ಯವಸ್ಥೆ ಮಾಡಿ ಅಂತ ಹೇಳುದು. ಪ್ರತಿಯೊಂದು ಕಡೆಯಲ್ಲಿ ಮಹಿಳೆಯರಿಗೆ ತೊಂದರೆ ಉಂಟು, ಆದ್ರೆ ಕೆಲವು ಮಹಿಳೆಯರಿಂದ ಸಹ ತೊಂದರೆ ಬರುವುದನ್ನು ಮಹಿಳೆಯರು ಸಹ ಅರ್ಥ ಮಾಡ್ಬೇಕು, ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳುದು. Correct, correct.